ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿಎಂ ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ವಿಡಿಯೋದಲ್ಲಿ ಮಿಕ್ಸರ್ ಹೇಗೆ ಮಾಡೋದು ಅಂತ ನೋಡೋಣ. ಯಾಕೆಂದರೆ ಮಕ್ಕಳೆಲ್ಲ ಮನೇಲಿ ಸ್ನ್ಯಾಕ್ಸು ಹೇಳ್ತಾ ಇದ್ರು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಸೊ ಮಿಕ್ಸರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಿಕ್ಸರ್ ಮಾಡೋಣ ಅಂತ ನೋಡಿದೆ. ಸೊ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನೀಗ ಈ ಮಿಕ್ಸರ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಇದಕ್ಕೆ ನಾನು 1 kg ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಒಂದು 1/4 kg ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕಂದರೆ ಅದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಆ ಮಿಕ್ಸರ್ ಕ್ರಿಸ್ಪಿನೆಸ್ ಬರುತ್ತೆ. ಅದೆರಡು ಸೇರಿಸಿ ಚೆನ್ನಾಗಿ ಈ ಥರ ಕಲಿಸ್ಕೊಬೇಕು. ಅರ್ಧ ಚಮಚ ಖಾರ ಪುಡಿ ಹಾಕೊಳ್ತಿದ್ದೀನಿ. ಒಂದು ಅರ್ಧ ಚಮಚ ಉಪ್ಪು ಸಾಲ್ಟ್ ಹಾಕೊಂಡ್ಬಿಡೋಣ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಇಂಗು ಹಾಕೊಳ್ತಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ, ಕಾಯಿಸಿರೋ ಎಣ್ಣೆ. ಇವಾಗ ಇದೆಲ್ಲ ಸೇರಿಸಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಬಿಸಿ ಇರುತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಕಲಿಸ್ಕೊಬೇಕು. ಅಂದರೆ ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡಿದ್ದೀನಿ. ಇದರಲ್ಲಿ ಜಾಸ್ತಿ ನೀರು ಇಲ್ಲ, ಜಾಸ್ತಿ ಗಟ್ಟಿನೂ ಇರಬಾರ್ದು. ಈ ಕಲಿಸ್ಕೊಂಡಿರೋದನ್ನ ನಾವು ಬಿಸಿಯಾಗಿ ಕಾಯ್ದಿರೋ ಎಣ್ಣೆಗೆ ನಾವು ಮಿಕ್ಸರ್ ಥರ ಹಾಕಿ ಎತ್ಕೊಂಡ್ಬಿಡೋಣ. ನೋಡಿ ವೀಕ್ಷಕರೇ, ಈಗ ನಮ್ಮ ಟೇಸ್ಟಿಯಾದ ಗರಿಗರಿಯಾದ ಮಿಕ್ಸರ್ ರೆಡಿ ಇದೆ. ಇದರಲ್ಲಿ ನಾನಿವಾಗ ಫ್ಲೇವರ್ಗೆ ಅಂತ ಎಣ್ಣೆಲಿ ಚೆನ್ನಾಗಿ ಹುರಿದಿಟ್ಟಿರೋ ಕಡಲೆ ಬೀಜ, ಅದೇ ಥರ ಹುರ್ಗಡ್ಲೆ, ಒಂದು ಸ್ವಲ್ಪ ಅವಲಕ್ಕಿ, ಆಮೇಲೆ ಎಣ್ಣೆಲಿ ಹುರಿದಿಟ್ಟಿರೋ ಬೆಳ್ಳುಳ್ಳಿ, ಆಮೇಲೆ ಗೋಡಂಬಿ, ಆಮೇಲೆ ಲಾಸ್ಟಾಗಿ ಕರಿಬೇವಿನ ಸೊಪ್ಪು ಹಾಕೊಂಡು. ನೋಡಿ ಫ್ರೆಂಡ್ಸ್, ಮನೆಯಲ್ಲೇ ಮಾಡಿರೋ ಮಿಕ್ಸರ್ ರೆಡಿ ಇದೆ. ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.